ಉಂಟಾಗಲಿ. ಎಂಥ ಒಳ್ಳೆಯ ಸಮಯದಲ್ಲಿ ನಾವೆಲ್ಲ ಇಲ್ಲೇ ಕರ್ತನ ಸಮ್ಮುಖದಲ್ಲಿ ಸೇರಿ ಬಂದಿದ್ದೇವೆ. ನಿಜವಾಗಲೂ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಲು ನೀವು ಬಂದಿದ್ದೀವಿ. ಇವತ್ತು ನಾವು ಅದ್ಭುತವಾದಂಥ ಒಂದು ವಿಷಯವನ್ನು ಅಧ್ಯಯನ ಮಾಡೋಣ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಅದೇನೆಂದರೆ, ಬೈಬಲ್ನಲ್ಲಿ ಒಂದು ಅದ್ಭುತವಾದ ಒಂದು ಪ್ರವಾದಿ, ದೇವರಿಗೆ ಅಚ್ಚುಮೆಚ್ಚಾದಂಥ ಪ್ರವಾದಿ. ದೇವರು ಆ ಪ್ರವಾದಿಯನ್ನು ಆರಿಸಿಕೊಂಡು ಯೇಸು ಕ್ರಿಸ್ತನು ಕೂಡ ಆ ಪ್ರವಾದಿ ಕುರಿತು ಸಾಕ್ಷಿ ಹೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಸಾಕ್ಷಿ ಹೇಳ್ತಾ ಇದ್ದಾನೆ ಆ ಪ್ರವಾದಿ ಕುರಿತು. ಏನಂತ ಹೇಳಿದ್ರೆ, ಅಲ್ಲಿ ಲೂಕಾಸ್ ವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕೂಡ ಆತನು ಹೇಳಿದ್ದಾನೆ. 4ನೇ ಅಧ್ಯಾಯದಲ್ಲಿ, ಇಗೋ ಏಲಿಯನು ಇಸ್ರಾಯೇಲರಲ್ಲಿ ಅನೇಕ ವಿಧವೆಗಳಿದ್ದರೂ ಏಲಿಯನು ಸಾರೆಫಾತ್ ಊರಿನಲ್ಲಿ ಇರ್ತಕ್ಕಂಥ ಸಿದ್ದೋನಿನ ವಿಧವೆ ಹತ್ರ ಕಳಿಸಲ್ಪಟ್ಟನು. ಅಂದರೆ ಯೇಸು ಕ್ರಿಸ್ತನು ಏಲಿಯ ಎಂಬ ಪ್ರವಾದಿಯ ಅಮೂಲ್ಯತ್ವವನ್ನು ತನಗೆ ಹೋಲಿಸ್ತಾ ಇದ್ದಾನೆ. ಅಂದರೆ ಏಲಿಯ ಎಂಬ ಪ್ರವಾದಿ ಸಾಮಾನ್ಯವಾದಂಥ ಪ್ರವಾದಿ ಅಲ್ಲ ಅಂಥೇಳಿ ನಾವು ತಿಳ್ಕೊಂಡಿದ್ದೇವೆ. ಅದ್ಭುತವಾದಂಥ ಪ್ರವಾದಿ ಆತನು. ಹೌದು, ಅದ್ಭುತವಾದಂಥ ಪ್ರವಾದಿ ಆತನು. ಆದರೆ ಇಲ್ಲಿ ಇವತ್ತು ಏಲಿಯ ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನು ಎಂಬ ಉಲ್ಲೇಖನ ಬೈಬಲ್ನಲ್ಲಿರುವುದರಿಂದ ನಾವು ಅದರ ಕುರಿತು ಅಪಾರ್ಥ ಮಾಡಿಕೊಂಡಿದ್ದೇವೆ. ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ದೇವೆ ನಾವು ಅದರ ಕುರಿತಿರ್ತಕ್ಕಂಥ ನಿಜವಾದಂಥ ಆ ಒಂದು ತಾತ್ಪರ್ಯವನ್ನು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೇವೆ ನಾವು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ನಾವು ಇವತ್ತು ಈ ಏಲಿಯನ ವಿಷಯದಲ್ಲಿ, ಏಲಿಯನ ಒಂದು ಅಸ್ತಿತ್ವದ ವಿಷಯದಲ್ಲಿ ಒಂದು ಅಧ್ಯಯನವನ್ನು ಆರಂಭ ಮಾಡಬೇಕು, ಒಂದು ಸ್ಟಡಿಯನ್ನು ಬೈಬಲ್ನಲ್ಲಿ ಪ್ರಕಾರವಾಗಿ. ಎಲ್ಲ ನಮ್ಮ ಕ್ರೈಸ್ತ ಆತ್ಮೀಯರಿಗೆ ಒಂದು ಒಳ್ಳೆ ವಾರ್ತೆ. ಏನಂತ ಹೇಳಿದ್ರೆ, ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯ 15ನೇ ವಚನದಿಂದ ಹಿಡಿದುಕೊಂಡು 18ನೇ ವಚನವರೆಗೂ ಅದ್ಭುತವಾದಂಥ ಪತ್ರಿಕೆ ಇದು. ಅದೇನೆಂದರೆ, ನಂಬಿಕೆಯುಳ್ಳ ಪ್ರಾರ್ಥನೆ ವಿಶ್ವಾಸಿಯನ್ನು ಏನು ಮಾಡ್ತದೆ? ಗುಣಪಡಿಸ್ತದೆ. ಅಂದರೆ ವಿಶ್ವಾಸವುಳ್ಳ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತದೆ ಎಂಬುದಾಗಿ ನಾವು ಕೇಳಿದ್ವಿ. ಹೌದಾ? ರೋಗಿಯನ್ನು ಗುಣಪಡಿಸ್ತದೆ ಎಂಬುದಾಗಿ ನಾವು ಕೇಳಿದ್ವಿ. ಆದರೆ ಅದ್ಭುತವಾದಂಥ ಸಂಗತಿ ಏನಂದರೆ, ನಿಜವಾಗಲೂ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅದೇನೆಂದರೆ, ರೋಗಿಯನ್ನು ಏನು ಮಾಡಿದಾನೆ? ಸ್ವಸ್ಥಪಡಿಸುತ್ತದೆ. ಯಾವುದು? ನಂಬಿಕೆ ಉಳ್ಳ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ ಎಂಬುದಾಗಿ ನಾವು ನೋಡಿದ್ದೇವೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಯ್ಯ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದರ ನಿಮಿತ್ತ ಈ ಒಂದು ದೇವರು ಮಾಡಿರ್ತಕ್ಕಂಥ ಆ ಅದ್ಭುತವಾದಂಥ ಸಂಗತಿ, ಆ ಒಂದು ಕಾರ್ಯದಿಂದ ನಾವು ಬಹಳಷ್ಟು ಜಾಗೃತಿಯಿಂದ ಈ ಕಾರ್ಯಗಳನ್ನು ಒಂದೊಂದಾಗಿ ಗಮನಿಸೋಣ. ಈ ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 15ನೇ ವಚನದಲ್ಲಿ ಸುಂದರವಾದಂಥ ಕಾರ್ಯ ಲೇಖಿಸಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕಂದ್ರೆ ಇದು ಅದ್ಭುತವಾದಂಥ ಸಂಗತಿ ನಿಮ್ಮ ಹತ್ರ ತಲುಪಬೇಕೆಂಬುದಾಗಿ ಕರ್ತನು ಈ ಸಂದೇಶ, ಈ ಮಾಧ್ಯಮದ ಮೂಲಕವಾಗಿ ನಿಮ್ಮ ಆತ್ಮ ಪ್ರಾಣ ದೇಹವನ್ನು ತೂರಿ ಹೋಗುವಷ್ಟಕ್ಕೂ ಹದವಾಗಿರತಕ್ಕಂಥ ಈ ದೈವ ವಾಕ್ಯ ಎಂಬ ಈ ಕತ್ತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು, ಬದಲಾವಣೆಯನ್ನು ಉಂಟು ಮಾಡಲಿಕ್ಕಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈ 5ನೇ ಅಧ್ಯಾಯ, ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 15 ನಂಬಿಕೆಯುಳ್ಳ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತದೆ. ನೆಕ್ಸ್ಟ್, ಪಾಪಗಳನ್ನು ನಿಮ್ಮನ್ನು ನೀವು ಒಬ್ರಿಗೊಬ್ಬರು ಪಾಪಗಳು ಕ್ಷಮಾಪಣೆ ಬೇಡಿಕೊಳ್ಳ್ರಿ. ನೆಕ್ಸ್ಟ್ ಏನಿದೆ? ನೀವು ನಿಮ್ಮ ಅಪರಾಧಗಳನ್ನು ಒಪ್ಪಿಕೊಳ್ಳಿರಿ. ನಂತರ ಆಮೇಲೆ ಒಬ್ರಿಗೊಬ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ನೆಕ್ಸ್ಟ್ ಅಲ್ಲೇನಿದೆ? 17ನೇ ವಚನದಲ್ಲಿ 16ನೇ ವಚನದಲ್ಲಿ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವುಳ್ಳದಾಗಿರ್ತದೆ. ಇದು ಓದಿದ್ದೇವೆ. ಆದರೆ ಇದರ ನಂತರ ಇನ್ನೊಂದು ಸಾಮಾನ್ಯವಾದಂಥ ಒಂದು ಈಗಿನ ದಿನದಲ್ಲಿ
ಅಧ್ಯಯನ ಯೋಚನೆ ಮಾಡತಕ್ಕಂಥ ಒಂದು ಸಂಗತಿ. ಇದನ್ನು ನಾವು ಬಹಳ ಜನ ಅಪಾರ್ಥ ಮಾಡಿಕೊಂಡು ಇದನ್ನು ನಾವು ಮಿಸ್ಇಂಟರ್ಪ್ರಿಟೇಷನ್, ಅಂದ್ರೆ ಇದನ್ನು ನಾವು ತಪ್ಪು ಅನುವಾದಿಸುತ್ತಾ ಇದ್ದೇವೆ ಎಂದು ನನ್ನ ಭಾವನೆ. ಏನಂತ ಹೇಳ್ಕೊಂಡು, ಎಲೈಜಾ ವಾಸ್ ಅ ಮ್ಯಾನ್ ವಿತ್ ಅ ನೇಚರ್ ಲೈಕ್ ಅವರ್ಸ್. ಅಂದ್ರೆ ಎಲಿಯನು ನಮ್ಮಂತ ಮನುಷ್ಯ ಸ್ವಭಾವವುಳ್ಳವನು. ನಮ್ಮಂತ ಸ್ವಭಾವವುಳ್ಳವನು ಅಂತಿದ್ದಿಲ್ಲ ನಮ್ಮಲ್ಲಿ, ಮನುಷ್ಯ ಅನ್ನೋ ಪದ ಇಲ್ಲಲ್ಲ. ಅದೇ ಯಾಕೆ ಮನುಷ್ಯ ಅನ್ನೋ ಪದ ಇಲ್ಲಿ ಬರಲ್ಬಿಡುತ್ತೆ. ಎಲೈಜಾ ವಾಸ್ ಅ ಮ್ಯಾನ್ ವಿತ್ ಅ ನೇಚರ್ ಲೈಕ್ ಅಸ್. ಎಲೈಜಾ ವಾಸ್ ಅ ಮ್ಯಾನ್ ವಿತ್ ಅ ನೇಚರ್ ಲೈಕ್, ಅಂದ್ರೆ ಎಲಿಯನು ನಮ್ಮಂತ ಮಾನವ ಸ್ವಭಾವದವನು ಎಂದು ಬರೆದ ಕೂಡಲೇ ನಾವಿದನ್ನು ಬಹಳ ತುಚ್ಛವಾಗಿ, ಅಂದ್ರೆ ಚೀಪಾಗಿ, ಜುಜುಬಿಯಾಗಿ ನೋಡ್ತಾ ಇದ್ದೇವೆ. ಇದು ಬಹಳ ಜುಜುಬಿ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಇಲ್ಲಿ ನಮ್ಮಂತ ಮಾನವ ಸ್ವಭಾವದವನು ಎಂದು ಹೇಳಿದ ನಂತರ ಆ್ಯಂಡ್ ಹಿ ಪ್ರೇಯ್ಡ್, ಆತನು 3 ವರ್ಷ 6 ತಿಂಗಳ ಭೂಮಿಯ ಮೇಲೆ ಮಳೆ ಗರಿಬಾರದು, ಮತ್ತು ಅದಾದ ನಂತರ 3 ವರ್ಷ 6 ತಿಂಗಳ ಆಕಾಶವು ಮುಚ್ಚಲ್ಪಡಬೇಕು ಮಳೆ ಗರಿಯದಂತೆ ಅಂತ ಹೇಳಿರುವಾಗ, ಈತನು ಮಾಡಿರುವ ಪ್ರಾರ್ಥನೆಗೆ ತಕ್ಕಂತೆ ಆಕಾಶವು ಮುಚ್ಚಲ್ಪಟ್ಟಿತ್ತು. ಮತ್ತು 3 ವರ್ಷ 6 ತಿಂಗಳ ಆದ ನಂತರ ಇಗೋ ಮಳೆ ಗರೀಲಿ ಎಂಬುದಾಗಿ ಹೇಳಿಕೊಂಡು ಏಲಿಯನು ಪ್ರಾರ್ಥನೆ ಮಾಡಿದ ನಂತರ ಮಳೆ ಭೂಮಿ ಮೇಲೆ ಸುರಿಯಲ್ಪಟ್ಟಿತು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಒಳ್ಳೆಯದಕ್ಕೆ. ನನಗೆ ಮಾನಿಟರ್ ಸಿಕ್ಕಿದಂಗೆ ಐತೆ. ಇಲ್ಲದ್ರೆ ಭಾಳ ಎಲ್ಲ ಇನ್ನೂ ಬರಬೇಕಾಗಲ್ಲ. ಮಾನಿಟರ್ಸ್ ಎಲ್ಲ ಬರ್ತಾವೆ ನಮಗೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಗಾಡ್ ಈಸ್ ಗೋಯಿಂಗ್ ಟು ಡೂ ಔಟ್ಸ್ಟ್ಯಾಂಡಿಂಗ್ ಥಿಂಗ್ ಇನ್ ಅವರ್ ಲೈಫ್. ಪ್ರೈಸ್ ದ ಲಾರ್ಡ್ ಜೀಸಸ್. ಕರ್ತನು ಅಸಂಭವವಾದ ಕಾರ್ಯಗಳನ್ನು ಸಂಭವವಾಗಿ ಮಾಡ್ತಾ ಇದ್ದಾನೆ. ಈಗ ಇಲ್ಲಿ ಎಲೈಜಾ ಏಲಿಯನ ಆತ್ಮಕಥಾ ಬಯೋಗ್ರಫಿಯನ್ನು ನಾವು ಬಹಳ ಕುಲಂಕುಷವಾಗಿ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇವೆ. ಅದೇನಂದ್ರೆ, ಏಲಿಯನು ನಮ್ಮಂತ ಮಾನವ ಸ್ವಭಾವದವನು. ಪ್ರಾರ್ಥನೆ ಮಾಡಿದರೆ ಆಕಾಶ ಮಳೆಗರೆಯದಂತೆ ನಿಂತು ಹೋಯಿತು, ಪ್ರಾರ್ಥನೆ ಮಾಡಿದ ನಂತರ ಆಕಾಶ ಮಳೆಗರೆಯುವಂತೆ ಮಾಡಿತ್ತು ಎಂಬುದಾಗಿ ಹೇಳಿದ ನಂತರ ಅಲ್ಲೇ prayed again and heaven gave the rain and earth produced its fruit. ಭೂಮಿ ತನ್ನ ಪೈರು ಹಣ್ಣು ಹಂಪಲ ಫಲವನ್ನು ಕೊಟ್ಟಿತ್ತು ಎಂಬುದಾಗಿ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂದ್ರೆ, ಏಲಿಯ ಎಂಬ ಪ್ರವಾದಿ ನಮ್ಮಂತ ಸಾಧಾರಣವಾದ ಮನುಷ್ಯನು ಎಂಬುದಾಗಿ ನಾವು ಅನುವಾದ ಮಾಡ್ತಾ ಇದ್ದೇವೆ, ಅಂದ್ರೆ ಅದ್ರ ಬಗ್ಗೆ ನಾವು ವಿವರಿಸ್ತಾ ಇದ್ದೇವೆ. ಆದರೆ ಇವತ್ತು ನಮ್ಮ ವಿವರಣೆ, ನಮ್ಮ ಉಲ್ಲೇಖನೆ, ನಾವು ವರ್ಣಿಸೋದು ಎಷ್ಟು ತಪ್ಪಾಗಿದೆ, ಅಪಾರ್ಥವಾಗಿದೆ ಎಂಬುದಾಗಿ ತಿಳಿದುಕೊಳ್ಳೋಣ. ಯಾಕಂದ್ರೆ ಏಲಿಯನು ನಮ್ಮಂಥ ಸ್ವಭಾವದವನು, ನಮ್ಮಂಥ ಚೀಪ್ ಸ್ವಭಾವದವನು, ನಮ್ಮಂಥ ಸಿಟ್ಟು, ಕ್ರೋಧ ಮತ್ತು ತನ್ನ ದೇಹದಲ್ಲಿರ್ತಕ್ಕಂಥ ಬಲಹೀನತೆಗಳಿದೆ. ಆತನು ಕೂಡ ದೇವರನ್ನು ನಂಬಿಕೆ ಇಟ್ಕೊಂಡ್ರು ಕೂಡ ಆತನು ಗುಣಗುಟ್ಟಿದನು ಮತ್ತು ಆತನು ಮರಣವನ್ನು ಅಪೇಕ್ಷಿಸಿದನೆಂಬುದಾಗಿ ಏಲಿಯನ ಜೀವನದಲ್ಲಿ ನಾವು ನೋಡ್ತೇವೆ. ಆದರೆ ಏಲಿಯನು ಮನುಷ್ಯನಂತ ನಮ್ಮಂತ ಸ್ವಭಾವವುಳ್ಳವನು, ಮಾನವ ಸ್ವಭಾವವುಳ್ಳವನು ಅಂತ ಹೇಳಿದ್ರೆ ಅದನ್ನು ನಾವು ಬಹಳ ಜುಜುಬಿಯಾಗಿ ತೆಗೆದುಕೊಂಡಿದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಮಾನವರಾಗಿರ್ತಕ್ಕಂಥ ಕ್ರಿಸ್ತನನ್ನು ನಂಬಿರ್ತಕ್ಕಂಥ ದೈವ ಭಕ್ತರೆಲ್ಲರಲ್ಲಿ ಈ ಮಣ್ಣಿನ ಘಟಕದಲ್ಲಿ ಎಂಥ ಅದ್ಭುತವಾದಂಥ ಸಾಮರ್ಥ್ಯ ಇದೆ ಅನ್ನತಕ್ಕಂಥ ತಾತ್ಪರ್ಯ ನಿಮಗೆ ಅರ್ಥವಾದರೆ, ಇವತ್ತು ಆತ್ಮೀಯರಿಗೆ ಇಂದಿನಿಂದ ನಿಮ್ಮ ಜೀವನದಲ್ಲಿ ಮಾತ್ರ ಅದ್ಭುತಗಳು, ಸೂಚಕಗಳು, ಮಹತ್ವ ಕಾರ್ಯಗಳು, ಮಾರ್ಪಾಟುಗಳಾಗುವುದು ಮಾತ್ರ ಅಲ್ಲದೆ ನಿಮ್ಮನ್ನು ನೋಡುವವರು ಕೂಡ ಚೇಂಜ್ ಆಗ್ತಾರೆ. ನಿಮ್ಮನ್ನು ನೋಡುವವರು ಕೂಡ ಅವರ ಜೀವನದಲ್ಲಿ ಕೂಡ ಬದಲಾವಣೆ ಬರ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಯಾಕೆ ಹೇಳ್ತಾ ಇದೆ ಅಂದರೆ, ಈ ಮಾತಿನಲ್ಲಿ ಅಷ್ಟು ಅಮೃತ ಇದೆ. ಇಂಗ್ಲಿಷಲ್ಲಿ ಬಹಳ ಸುಂದರವಾಗಿದೆ. ಎಲೈಜಾ ವಾಸ್ ಅ ಮ್ಯಾನ್ ವಿತ್ ಅ ನೇಚರ್ ಲೈಕ್ ಅಸ್. ಎಲಿಯನು ಮಾನವನ
ಅದೇ ಮಾನವನ ಒಂದು ಸ್ವಭಾವವುಳ್ಳವನಾಗಿದ್ದಾನೆ. ಇದನ್ನು ನಾವು ಬಹಳ ಸಲೀಸಾಗಿ ತೆಗೆದುಕೊಂಡಿದ್ದೇವೆ. ದೇವರ ಮಕ್ಕಳೇ, ಇದರ ಅರ್ಥ ಏನಂದ್ರೆ, ಏಲಿಯನು ಮಾನವನ ದೇಹದಲ್ಲಿದ್ದಾಗ ಈ ದೇಹದೊಳಗೆ ಈ ಮಣ್ಣಿನ ಘಟಕದೊಳಗೆ ಎಂಥ ಸಾಮರ್ಥ್ಯ ಇದೆ ಎಂಬುದನ್ನು ಅಪೊಸ್ತಲನಾದ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ. ಆದರೆ ನಾವು ಇದನ್ನು ಅಪಾರ್ಥ ಮಾಡಿಕೊಂಡಿದ್ದೇವೆ. ಇದನ್ನು ನಾವು ಅಪೊಸ್ತಲನಾದ ಪೌಲು ಇದರ ಬಗ್ಗೆ ಹೇಳ್ತಾ ಇದ್ದಾನೆ. ಬಹಳ ಅದ್ಭುತವಾದಂಥ ಮಾತು ಹೇಳ್ತಾ ಇದ್ದಾನೆ ನೋಡಿ. ಅಪೊಸ್ತಲನಾದ ಪೌಲು 2 ಕೊರಿಂಥಿ 4ನೇ ಅಧ್ಯಾಯ 7ನೇ ವಚನದಲ್ಲಿ ಈ ಮಣ್ಣಿನ ಘಟಕದಲ್ಲಿ, ಅಂದ್ರೆ ಮಾನವನಂತ ಸ್ವಭಾವವುಳ್ಳ ಏಲಿಯ, ಅಪೊಸ್ತಲನಾದ ಯಾಕೋಬನು ಇದರ ಕುರಿತು ಹೇಳ್ತಿರ್ತಕ್ಕಂಥ ಪರಮ ರಹಸ್ಯ ಏನಂದ್ರೆ, ಈ ಮಣ್ಣಿನ ಘಟಕದಲ್ಲಿ ನಾವೆಂತ ಹೇಳಿದ್ದೇವೆ, ವೇಸ್ಟ್ ಇದು ಚೀಪ್, ಇದು ಪಾಪದಿಂದ ತುಂಬಿದೆ, ಇದು ವ್ಯರ್ಥವಾದದ್ದು, ಇದು ಮಣ್ಣಿಗೆ ಪಾಲಾಗೋದು. ಇಲ್ಲ, ಒಂದು ದಿವಸ 2ನೇ ಆಗಮನದಲ್ಲಿ ಮಣ್ಣಲ್ಲಿ ಮಣ್ಣಾಗಿ, ಹುಳದಲ್ಲಿ ಹುಳ ಆಗಿ, ಹುಪ್ಪಡಿ ಆಗಿ ಹೋಗಿದ್ರು ಕೂಡ ಆ 2ನೇ ಆಗಮನದಲ್ಲಿ ಈ ಮಣ್ಣಲ್ಲಿ ಸೇರಿರ್ತಕ್ಕಂಥ ಇದೇ ದೇಹ ಮತ್ತು ತಿರುಗಿ ರೂಪ ಧರಿಸಿಕೊಂಡು 2ನೇ ಆಗಮನದಲ್ಲಿ ಮಧ್ಯಾಕಾಶದಲ್ಲಿ ಸೇರ್ತದೆ. ಈ ಮಣ್ಣಿನ ದೇಹ ಅಷ್ಟು ಜುಜುಬಿ ಅಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳಿದಾನೆ, ಈ ದೇಹ ದೇವರ ಆಲಯ ಎಂಬುದಾಗಿ. ಓದ್ತಿರಿ, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 4ನೇ ವಚನದಲ್ಲಿ, ಕ್ಷಮಿಸಿ, 2ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಬಹಳ ಅದ್ಭುತವಾಗಿ ಬರಲ್ಪಟ್ಟಿದೆ. ನೋಡ್ತೀರಿ, ಬಾಲಾಧಿಕ್ಯವು ಅಂದ್ರೆ ದ ಎಕ್ಸಿಲೆನ್ಸಿ, ಇಂಗ್ಲಿಷಲ್ಲಿ the wonderful is that the excellency of the power may be of God and not of us. The excellency of the power of God in this earthen vessel. ಓದ್ರಿ, ಬಲಾಧಿಕ್ಯವು, ಬಲವು, ತ್ರಾಣವು, ಶಕ್ತಿ, ಸಾಮರ್ಥ್ಯವು ಅದು ದೇವರಿಂದೇ ಬರುವುದು ಹೊರತು ನಮ್ಮಿಂದ ಬಂದಂಥದ್ದು ಅಲ್ಲ. ತೋರುವುದಕ್ಕಾಗಿ, ಯಾವ ನಿಕ್ಷೇಪವು ಅಂದ್ರೆ ಖಜಾನ, ಟ್ರೆಷರ್, ಇಂಗ್ಲಿಷ್ ಟ್ರೆಷರ್. ವಿ ಹ್ಯಾವ್ ದಿಸ್ ಟ್ರೆಷರ್ ಇನ್ ಅರ್ದನ್, ವಿ ಹ್ಯಾವ್ ದಿಸ್ ಟ್ರೆಷರ್ ಇನ್ ಅರ್ದನ್ ವೆಸಲ್, that the excellency of the power of God may be manifest from us. ಈ ಬಲಾಢ್ಯಕ್ಯವು, ಈ ದೈವ ವಾಕ್ಯವು ಈ ಮಣ್ಣಿನ ಘಟಕದಲ್ಲಿ ಉಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ, ನಮಗೆ ಸರ್ವ ವಿಧದಲ್ಲಿಯೂ ಇಕ್ಕಟ್ಟು ಇದ್ದರೂ ಅತಿ ಸಂಕಟ ಪಡುವವರಲ್ಲ. ಬಿಕಾಸ್ ದ ವರ್ಡ್ ಅಂಡ್ ದ ಸ್ಪಿರಿಟ್ ಈಸ್ ಇನ್ ದಿಸ್ ಅರ್ದನ್ ವೆಸಲ್, ಅರ್ಥಲಿ ಅಂದ್ರೆ ಮಣ್ಣಿನ ಘಟಕದಲ್ಲಿ, ಇನ್ ದಿಸ್ ವೆಸಲ್ ಆಫ್ ಡಸ್ಟ್, ಧೂಳಿನ ಈ ಒಂದು ದೇಹದಲ್ಲಿ ಪವಿತ್ರಾತ್ಮ ಆ ವಾಕ್ಯ ಇರುವುದರಿಂದ ಇರತಕ್ಕಂಥ ಆ ನಿಧಿ ನಿಕ್ಷೇಪಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ. ಮುಂದೆ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದಶೆಗೆಟ್ಟವರಲ್ಲ, ದಿಕ್ಕು ಕಾಣದವರಾಗಿದ್ರು ದಶೆಗೆಟ್ಟವರಲ್ಲ. ನಮಗೆ ಒಂದು ದಿಕ್ಕಿದ್ದಾನೆ, ನಮ್ಮ ಒಳಗೆ ಇದ್ದಾನೆ ಆತನು. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರ. ವಿ ಆರ್ ಡೌನ್ ಬಟ್ ನಾಟ್ ಔಟ್. ವಿ ಮೈಟ್ ಬಿ ಡೌನ್ ಬಟ್ ನಾಟ್ ಔಟ್. ನೀವು ಕೆಡವಲ್ಪಟ್ಟವರಾಗಿದ್ರು ನಾಶವಾದವರಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮುಂದೆ ಹೋಗ್ತೀರಮ್ಮ, ಇಂಟ್ರೆಸ್ಟಿಂಗ್ ಇದೆ. ಯೇಸು, ಅರ್ಥ ಆಯ್ತಾ? ಯೇಸುವಿನ ಜೀವವು ಆತ್ಮ ಸ್ವರೂಪದಲ್ಲಿ ಈ ದೇಹದಲ್ಲಿ, ಈ ಮಣ್ಣಿನ ಘಟಕದಲ್ಲಿ ಇದೆ ಎಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಯೇಸುವಿನ ಜೀವವು, ಅರ್ಥ ಆಯ್ತಾ? ಈ ಒಂದು ಮಣ್ಣಿನ ಘಟಕದಲ್ಲಿ ಯೇಸುವಿನ ಜೀವವು ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಯೇಸು ಕ್ರಿಸ್ತನ ನಿಮಿತ್ತ
ಒಪ್ಪಿಸಲ್ಪಡುತ್ತಾ ಇದ್ದೇವೆ. ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ. ಹೀಗೆ ನಮ್ಮಲ್ಲಿ ಮರಣವು ಪ್ರವರ್ತಿಸುತ್ತದೆ. ಹೀಗೆ ನಮ್ಮಲ್ಲಿ ಮರಣವು ಪ್ರವರ್ತಿಸುತ್ತದೆ. ಓಕೆ, ಆದರೆ ನಮ್ಮಲ್ಲಿ ಜೀವವು ಪ್ರವರ್ತಿಸುತ್ತದೆ. ನಮ್ಮಲ್ಲಿ ಆ ಜೀವವು, ಆ ಯೇಸುವಿನ ಜೀವವು ಪ್ರವರ್ತಿಸ್ತಾ ಇದೆ. ಹಲ್ಲೆಲೂಯಾ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ದಿಸ್ ಈಸ್ ವಾಟ್ ಎಪಿಸ್ಟಲ್ ಆಫ್ ಜಾಕಬ್ ಸೇಸ್. ನಾನು ಏಲಿಯನು ನಮ್ಮಂತ ಮಾನವ ಸ್ವಭಾವಗಳನ್ನಂದ್ರೆ ನಾವೆಲ್ಲ ಏನು ಮಾಡಿದೇವೆ, ನಾವು ಉಪದೇಶಕರು ಅದನ್ನು ಬಹಳ ಚೀಪ್ ಆಗಿ ತಗೊಂಡಿದ್ದೇವೆ. ಮಾನವ ಸ್ವಭಾವ ಅಂದರೆ ಪಾಪದ ಸ್ವಭಾವ, ಕೋಪದ ಸ್ವಭಾವ, ಬಲಹೀನವಾದ ಸ್ವಭಾವ, ನಮ್ಮಂತ ಬಲಹೀನನು ಎಂಬುದಾಗಿ ನಾವು ಇದನ್ನು ಇಂಟರ್ಪ್ರಿಟ್ ಮಾಡಿದ್ದೇವೆ. ಆದರೆ ಅಪೊಸ್ತಲನಾದ ಪೌಲ್ ಇದನ್ನು ಹೇಳ್ತಾ ಇದ್ದಾನೆ, ಇನ್ ದಿಸ್ ಅರ್ದನ್ ವೆಸಲ್ ದೇರ್ ಇಸ್ ದ ಎಕ್ಸಲೆನ್ಸಿ ಆಫ್ ದ ಪವರ್ ಆಫ್ ಗಾಡ್, ಇಟ್ ಇಸ್ ನಾಟ್ ಆಫ್ ಅಸ್. ಅದು ನಮ್ಮದಲ್ಲ, ಅದು ದೇವರದಾಗಿದೆ ಎಂಬುದು ಹೇಳ್ತಾನೆ. ಅದಕ್ಕೆ ಇದರ ಮೌಲ್ಯವು, ಇದರ ಸಾಮರ್ಥ್ಯವು ನಾವು ಬಹಳ ಜಾಗೃತಿಯಿಂದ ಗಮನಿಸಬೇಕು. ಯಾಕಂದ್ರೆ ಏಲಿಯನು ನಮ್ಮಂತ ಮಾನವ ಸ್ವಭಾವದ ಅಂದ್ಕೊಳ್ಳಿ ನಾವೇನು ಮಾಡಿದ್ವಿ, ಚೀಪ್ ಮಾಡಿಕೊಂಡು ಬಿಟ್ಟಿದ್ದೇವೆ. ನೋ ನೋ ನೋ, ಇಟ್ ಇಸ್ ನಾಟ್ ಟಾಕಿಂಗ್ ಅಬೌಟ್ ದ ಚೀಪ್. ಯು ಆರ್ ಅ ಮೋಸ್ಟ್ ಪ್ರೆಷಿಯಸ್ ಅಂಡ್ ಅ ಮೋಸ್ಟ್ ಪವರ್ಫುಲ್ ಥಿಂಗ್ ಆನ್ ಅರ್ತ್ ಬಿಕಾಸ್ ಯು ಹ್ಯಾವ್ ಬಾಡಿ ಫಾರ್ ಯುವರ್ ಸ್ಪಿರಿಟ್. ನೀನು ಈ ದೇಹಧಾರಿ ಆಗಿರ್ತಕ್ಕಂಥ ಆತ್ಮ, ಒಳಗೆ ಆತ್ಮ ಮನುಷ್ಯನಿದ್ದಾನೆ, ಇದು ದೇಹ ಇದೆ. ಈ ದೇಹದೊಳಗೆ ಒಳಗೆ ಆತ್ಮ ಇರುವವರೆಗೂ ನೀನು ಈ ಲೋಕದ ಮೇಲೆ, ಲೋಕದ ದುರಾಶದ ಮೇಲೆ, ಕಣಿನಾಸೆ, ಶರೀರಾಸೆ ಎಲ್ಲದ ಮೇಲೆ ಜಯವನ್ನು ಪಡ್ಕೊಳ್ಳಿಕ್ಕೆ ಸಾಮರ್ಥ್ಯ ನಿನ್ನಲ್ಲಿ ಇದೆ ಎಂಬ ಸತ್ಯವು ಅಪೊಸ್ತಲನಾದ ಯಾಕೋಬನು ಇದನ್ನು ಬರಿತಾ ಇದ್ದಾನೆ. ಏಲಿಯನು ನಮ್ಮಂತ ಮನುಷ್ಯನು. ಯಾಕೆಂದ್ರೆ ಆಗ ನಮ್ಮ ಜನರು ಏನು ಮಾಡ್ಕೊಂಡು ಬಿಟ್ಟಿದ್ದಾರೆ, ಇದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಅಪೊಸ್ತಲನಾದ ಪೌಲ್ ಹೇಳ್ತಾ ಇದ್ದಾನೆ, ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ, ವಿ ಹ್ಯಾವ್ ದಿಸ್ ಟ್ರೆಜರ್, ಖಜಾನೆ, ಬೊಕ್ಕಶ, ವಿ ಹ್ಯಾವ್ ದಿಸ್ ಟ್ರೆಜರ್ ಇನ್ ದಿಸ್ ಅರ್ದನ್. ಅರ್ದನ್ ಅಂದ್ರೆ EARTH, ಅರ್ತ್. ಅರ್ಥ ಅಂದ್ರೆ ಭೂಮಿ, ಅಂದ್ರೆ ಈ ಮಣ್ಣಿನ, ವಿ ಹ್ಯಾವ್ ದಿಸ್ ಟ್ರೆಜರ್ ಇನ್ ದ ಅರ್ಥ್ಲಿ ವೆಸಲ್ ದಟ್ ದ ಎಕ್ಸಲೆನ್ಸಿ ಆಫ್ ದ ಪವರ್ ಮೇ ಬಿ ಆಫ್ ಗಾಡ್, ನಾಟ್ ಆಫ್ ಅಸ್. ಅದಕ್ಕೆ ಏಲಿಯನು ಅದೇ ಈ ಒಂದು ಮಣ್ಣಿನ ಘಟಕದಲ್ಲಿ ದೇವರ ವಾಕ್ಯ, ಈ ಮಣ್ಣಿನ ಘಟಕದಲ್ಲಿ ದೇವರ ವಾಕ್ಯದಿಂದ ಉಂಟಾಗಿರ್ತಕ್ಕಂಥ ನಂಬಿಕೆ, ಈ ನಂಬಿಕೆ, ಅದಕ್ಕೆ ಹೇಳ್ತಾನೆ ನಂಬಿಕೆಯುಳ್ಳ ಪ್ರಾರ್ಥನೆ, ವಿಶ್ವಾಸವುಳ್ಳ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತದಂತೆ ಅಷ್ಟೇ ಬರೆದಿಲ್ಲ, ರೋಗಿಯನ್ನು ರಕ್ಷಿಸುತ್ತದೆ. ಅವನ ರೋಗದಿಂದ ರಕ್ಷಿಸ್ತದೆ, ಅವನ ಪಾಪದಿಂದ ರಕ್ಷಿಸ್ತದೆ, ಅವನ ಶಾಪದಿಂದ ಅವನು ರಕ್ಷಿಸ್ತದೆ. This is what the good news the Lord Jesus Christ has preached to us, and Apostle Paul sharing and declaring and claiming that we have the excellency power of God in us, but not of us. It's a God's power. ಅದಕ್ಕೆ ಏಲಿಯ ಒಂದು ನಮ್ಮಂತ ಸಾಧಾರಣವಾದ ಮನುಷ್ಯ ಎಂಬುದಾಗಿ ಬಹಳ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ. ಯಾಕಂದ್ರೆ ನೀತಿವಂತನ ಪ್ರಾರ್ಥನೆ ಬಹು ಬಲವಾಗಿರ್ತದೆ. ಸುಮ್ಮನೆ ಬರೆದಿಲ್ಲ, ಅಲ್ಲೇ ಒಂದೊಂದು ಮಾತುಗಳು ಕ್ಲಿಯರ್ ಆಗಿ ನೋಡ್ರಿ. ಒಂದು ನೆಕ್ಸ್ಟ್ ಕೆಳಗೆ ಬಂದಿದೆ, ಇದೇ ಮಣ್ಣಿನ ಘಟಕದಲ್ಲಿ ನೀತಿವಂತನಾಗಿ ನಿಂತನಾತನು, ಪ್ರಾಮಾಣಿಕನಾಗಿ ನಿಂತನಾತನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ಪ್ರಾಮಾಣಿಕ ಆಗಿ ನಿಂತನಾತನು, ನೀತಿವಂತನಾಗಿ ನಿಂತನಾತನು. ಯಾರು? ಏಲಿಯ. ಅದಕ್ಕೆ ಬಲಹೀನವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ, ಆದರೆ ಏಲಿಯ ಕರ್ತನಿಗೆ ಸಾಕ್ಷಿಯುಳ್ಳ ಜೀವನ ಮಾಡಿದಾನತನು. ನೆಕ್ಸ್ಟ್ ವಿ ಆರ್ ಕಮಿಂಗ್ ಟು ದ ಪಾಯಿಂಟ್. ವೆರಿ ಥಿಕ್ ಮೆಸೇಜ್ ಇದೆ ಇದು. ಸ್ವಲ್ಪ ಅರಗಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಅರಗಿಸ್ಕೊಳ್ಬೇಕು. ವಾಕಿಂಗ್ ಮಾಡಬೇಕು, ಇದನ್ನೆಲ್ಲ ತಿಂದ್ಮೇಲೆ ಸ್ವಲ್ಪ ವಾಕಿಂಗ್ ಮಾಡಬೇಕು, ಧ್ಯಾನ ಮಾಡಬೇಕು ಇದನ್ನು. ಯಾಕಂದ್ರೆ ಈ ಮಣ್ಣಿನ ಘಟಕದಲ್ಲಿ ಇಂಥ ದೊಡ್ಡ ಸಾಮರ್ಥ್ಯ ಇದೆ ಅಂತೇಳಿ ಅಪೊಸ್ತಲನಾಗಿರ್ತಕ್ಕಂಥ ಯಾಕೋಬನು ಈ ಪತ್ರಿಕೆಯಲ್ಲಿ ಬರಿತಾ ಇದ್ದಾನೆ. ಬಹಳ ಸುಂದರವಾಗಿ ಬರಿತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಬರಿತಾ ಇದ್ದಾನೆ ನೋಡ್ರಿ, ಎಷ್ಟು ಆನಂದ ಪ್ರಕಾರವಾಗಿ ಬರಿತಾ ಇದ್ದಾನೆ. ಇದನ್ನ ನಂತರ ಇದಾದ ಮೇಲೆ ಇಲ್ಲಿ ಗಮನಿಸ್ತೀರಿ, ಕಂಟಿನ್ಯೂ ಮಾಡ್ರಿ ಮೇಡಮ್. ಕೊರಂತಿ, ಹೀಗಿದ್ದರೂ ಬೋದಿಮ್ಮ ಏನು ಹಬ್ಬ ನಂಬಿದ್ದನ್ನು ಆಗುವ. ನೋಡ್ರಿ 13ನೇ ವಚನ ಮತ್ತೊಂದು ಸಾರಿ ಓದ್ತೀರಿ. ಹೀಗಿದ್ದರೂ
ನಾವು ನಂಬಿದ್ದು ಆದುದರಿಂದ ಮಾತನಾಡುತ್ತೇವೆ. ವಾಟ್ ವಿ ಬಿಲೀವ್ ವಿ ಸ್ಪೀಕ್. ನೆಕ್ಸ್ಟ್, ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವವನ್ನೇ ಹೊಂದಿ ನಾವು ನಂಬಿದವರು ಆದುದರಿಂದ ಮಾತನಾಡುತ್ತೇವೆ. ನಾವು ನಂಬಿರುವುದರಿಂದ ಅದನ್ನು ಮಾತನಾಡ್ತೇವೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಜಯ ಸಿಗ್ತಾ ಇದೆ. ಅದಕ್ಕಾಗಿ ಈ ಕರ್ತನಾದ ಯೇಸುವನ್ನು ಎಬ್ಬಿಸಿದ ಆತನು ನಮ್ಮನ್ನು ಸಹ ಯೇಸುವಿನೊಂದಿಗೆ ಎಬ್ಬಿಸೋನು. ಥ್ಯಾಂಕ್ ಯು. ಈಗ ಈ ಮಾನವನ ಶರೀರ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನತಕ್ಕಂಥ ಸತ್ಯವು ನಾವು ಮಿಸ್ ಮಾಡ್ಕೋಬಾರ್ದು. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ. ಹೌದು, ಇದನ್ನು ಬಹಳ ಸಸ್ತ ಎಂಬುದಾಗಿ ತಿಳ್ಕೊಂಡಿದ್ದೆ. ನೋ 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 ಭಾಳ ಒಳ್ಳೆ ಒಳ್ಳೆ ಸೇವಕರು ವಾಕ್ಯ ಹೇಳುವಾಗ ನಾನು ಕೇಳ್ತಾ ಇದ್ದೆ. ನನಗೆ ಬಹಳ ಆನಂದ ಆಯಿತು. ನನ್ನ ಲೈಫ್ನಲ್ಲಿ ಮಾನವನಾಗಿ ದೇವರು ಮಾನವನನ್ನು ಸೃಷ್ಟಿಸಿದ ಮೇಲೆ ದೇವರು ಒಂದು ಪರಮ ಅಧಿಕಾರವನ್ನು ಮಾನವನಿಗೆ ಕೊಟ್ಟಿದ್ದಾನೆ. ಅದೇನೆಂದರೆ, ಮಾನವನನ್ನು ಸೃಷ್ಟಿ ಮಾಡ್ತಿರುವಾಗ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಇಮೇಜ್ ಆ್ಯಂಡ್ ಇನ್ ಅವರ್ ಲೈಕ್ನೆಸ್ ಟು ಡಾಮಿನೇಟ್ ದ ಅರ್ತ್. ಅಂದರೆ ಭೂಮಿಯನ್ನು ಆಳುವಂತೆ, ಅವರು ಭೂಮಿಯನ್ನು ಆಳುವಂತೆ ಮನುಷ್ಯನನ್ನು ಮಾಡುವ ನಾವು. ಈಗ ಇಲ್ಲೇ ವಚನದಲ್ಲಿ ದೇವರು ಮಾತಾಡಿದ ಮಾತು ಯಾವತ್ತೂ ವಾಪಸ್ ತಗೊಳ್ಳಿಕ್ಕಾಗುವುದಿಲ್ಲ. ಯಾಕಂದ್ರೆ ಅಲ್ಲಿ ನೋಡ್ರೆ ಚೆನ್ನಾಗಿದೆ, ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್ ಓವರ್ ದ ಅರ್ತ್ ಅಂಡ್ ಆಲ್ ದ ಕ್ರಿಯೇಷನ್ ವಾಟ್ ಗಾಡ್ ಹ್ಯಾತ್ ಕ್ರಿಯೇಟೆಡ್ ಫಾರ್ ಅಸ್. ಆದಿಕಾಂಡ ಬಹಳ ಇಂಪಾರ್ಟೆಂಟ್. ಆದಿಕಾಂಡ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ ನಮ್ಮಲ್ಲಿ. ಅಲ್ಲಿ ಬಹಳ ಚೆನ್ನಾಗಿದೆ ನೋಡ್ರಿ. ಇವತ್ತು ಪ್ರತಿದಿನ ನೀವು ಅದನ್ನು ಅನುಭವಿಸುವುದು. 26 chapter 1:26, Genesis chapter 1:26, God said, let us make a man in our image according to our likeness. Let them have dominion over the fish of the sea, over the bird of the air, over the cattle, over all the earth, and over every creature or a creeping thing that creeps on earth. ಅಂದ್ರೆ ಭೂಮಿಯ ಮೇಲೆ ಹರಿದಾಡುವ ಗಾಳಿಯಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ, ಭೂಮಿ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆ, ಕಾಡಿನಲ್ಲಿ ಆಡುವ ಪ್ರಾಣಿಗಳ ಮೇಲೆ ಮತ್ತು ಎಲ್ಲ ಜೀವರಾಶಿಗಳ ಜಂತುಗಳ ಮೇಲೆ ಮಾನವನಿಗೆ ಇಗೋ ನೀನು ಆಳು ಎಂಬುದಾಗಿ ಕೊಟ್ಟ. ಯಾರಿಗೆ? ಈ ಮಣ್ಣಿಂದ ಮಾಡಿರುವ ಮಾನವನಿಗೆ ನೀನು ಆಳು ಅಂತ ಕೊಟ್ಟಿದ್ದಾನೆ. ದೇವರು ನಾನು ಆಳ್ತೇನೆ ಅಂತ ಹೇಳಿಲ್ಲ. ವಿ ನೀಡ್ ಟು ನೋಟ್ ಎವ್ರಿ ಪಾಯಿಂಟ್, ಅ ಗ್ರಾಮೆಟಿಕಲ್ ಪಾಯಿಂಟ್ ಅಂಡ್ ಈಚ್ ಅಂಡ್ ಎವ್ರಿ ವರ್ಡ್. ಪ್ರತಿಯೊಂದು ವ್ಯಾಖ್ಯಾನದಿಂದ ತುಂಬಿರತಕ್ಕಂಥ ಈ ಮಾತುಗಳನ್ನು ಗಮನಿಸಬೇಕು. ಯಾಕಂದ್ರೆ ನಾನು ಆಳ್ತೇನೆ ಈಗ ಹೇಳ್ಬೋದಿತ್ತು, ನಾವು ಆಳೋಣ, ಯಾಕಂದ್ರೆ ಮಾನವನು ನಾನು ಇಬ್ರು ಕೂಡಿ ಆಳೋಣಂತೆ. ಅಲ್ಲಿ ಹಾಗೆ ಹೇಳಿಲ್ಲ. ಈಗೋ ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್. ಅರ್ಥ ಆಯ್ತಾ? ಅಂದ್ರೆ ಅರ್ಥ ಏನು? ಗಾಡ್ ಇಸ್ ಸ್ಪಿರಿಟ್ ಅಂಡ್ ವಿ ಆರ್ ಲಿವಿಂಗ್ ಸ್ಪಿರಿಟ್ ಆನ್ ಅರ್ತ್. ಯಾಕಂದ್ರೆ ನಮಗೆ ದೇಹ ಇದೆ, ದೇವರಿಗೆ ದೇಹ ಇಲ್ಲ. ಅದಕ್ಕೆ ದೇಹ ಉಳ್ಳವರು ಮಾತ್ರ ಈ ಜಗತ್ತಿನಲ್ಲಿ ಆ ಒಂದು ಆಳ್ವಿಕೆಯನ್ನು, ಆ ಒಂದು ದೊರೆತನವನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾನೆ ಏಲಿಯನು ನಮ್ಮಂತ ಮಾನವ ಸ್ವಭಾವವುಳ್ಳವನೆಂಬುದಾಗಿ ಹೇಳಲಾಗಿದೆ. ಯಾಕೆ ಹೇಳಲಾಗಿದ್ರೆ, ಏಲಿಯನು ನಮ್ಮಂತ ಮಾನವ ಸ್ವಭಾವವುಳ್ಳನಾಗಿದ್ರು ಕೂಡ ಈ ಮಣ್ಣಿನ ಘಟಕದಲ್ಲಿ ನಿಧಿ ನಿಕ್ಷೇಪ, ನಿಧಿ ಅಂದ್ರೆ ಧನ ಸಂಪತ್ತು, ಆ ಒಂದು ದೊಡ್ಡ ನಿಧಿ ಆ ನಿಧಿ ಏನಂದ್ರೆ ದೇವರ ಶಕ್ತಿ, ಸಾಮರ್ಥ್ಯ, ಪ್ರಭಾವ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಇದರ ನಿಮಿತ್ತ ಈತನು ಆಕಾಶಕ್ಕೆ ಇಲ್ಲಿ ಒಂದು ಗಮನಗೊಳಿಸಿ. ಯಾಕಂದ್ರೆ ಈಗ ದೇವರು ಆದಾಮನಿಗೆ ನೀನು ಇಬ್ರು ಕೂಡಿ ಆಳಲಿ ಅಂತ ಹೇಳಿಲ್ಲ, ನೀನು ಆಳು ಎಂಬುದಾಗಿ, ಅವರು ಆಳಲಿ ಎಂಬುದಾಗಿ. ಅದಕ್ಕೆ ಆಳ್ವಿಕೆ ದೇವರು ಒಂದು ಸಾರಿ ನುಡಿದು ಬಿಟ್ರೆ ಯಾವತ್ತೂ ಆಳ್ವಿಕೆ ತನ್ನ ಕೈಯಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ದೊಡ್ಡ ಗ್ರಂಥಕರ್ತನು, ವಿದೌಟ್ ಮ್ಯಾನ್ ಗಾಡ್ ಕೆನಾಟ್ ಡೂ ಎನಿಥಿಂಗ್ ಆನ್ ಅರ್ತ್. ಡು ಯು ನೋ ವೈ? ಮಾನವನಿಲ್ಲದೆ ದೇವರು ಭೂಮಿ ಮೇಲೆ ಏನೋ ಮಾಡಲಾರನು. ಯಾಕಂದ್ರೆ ದೇವರಿಗೆ ಈ ಶರೀರ ಎಂಬ ದೇವಾಲಯ ಬೇಕು. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ನಿಮ್ಮ ಈ ಅಮೂಲ್ಯವಾದಂಥ ದೇಹವನ್ನು, ದೇವರ ಆಲಯ ಎಂಬ ದೇಹವನ್ನು, ಪವಿತ್ರಾತ್ಮ ಆಲಯ ಎಂಬ ದೇಹವನ್ನು
ದೇವರ ವಾಕ್ಯದಿಂದ ತುಂಬಿಕೊಳ್ಳೋದಾದರೆ ಆತ್ಮದಲ್ಲಿ ಬಡವರಾದವರು ಧನ್ಯರು, ಅವರು ದೇವರ ರಾಜ್ಯ ಅವರದಾಗ್ತದೆ. ಅಂದರೆ ಆತ್ಮ, ಈ ದೇಹ ಧನ್ಯವಾಗ್ತದೆ ಈ ಲೋಕದಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಸಾತ್ವಿಕರು ಧನ್ಯರು, ಅವರು ಭೂಮಿಯನ್ನು ಸ್ವತಂತ್ರಿಸಿಕೊಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವ? ಈ ರೀತಿಯಲ್ಲಿ ಇಲ್ಲಿ ಈ ಮಣ್ಣಿನ ಘಟಕದಲ್ಲಿರತಕ್ಕಂಥ ನಿಧಿ ನಿಕ್ಷೇಪಕ ಕುರಿತು ಮಾತಾಡಲಾಗ್ತದೆ. ಅದರ ವಿಷಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಅಪೊಸ್ತಲನಾದ ಅಂದರೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ. ಏಲಿಯನು ನಮ್ಮಂಥ ಸ್ವಭಾವ, ಮಾನವ ಸ್ವಭಾವಗಳು ನಮ್ಮದಾಗ. ನಾವೇನು ಮಾಡಿದ್ರೆ ಮಾನವನ ಭಾಳ ಚೀಪ್ ಎಂಬುದಾಗಿ ನೋಡಿದ್ರೆ ನೋ 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 ನೋ. ಅದಕ್ಕೆ ದೇವರು ನೇರವಾಗಿ ಯಾವ ಕೆಲಸ ಈ ಭೂಮಿ ಮೇಲೆ ಮಾಡ್ಲಿಕ್ಕೆ ಹೋದ್ರ ಆತನಿಗೆ ಮಾನವನ ಬೇಕೇ ಬೇಕು. ಅದಕ್ಕಾಗಿ ಯೇಸು ಕ್ರಿಸ್ತನು ಯಾಕೆ ಭಾಳ ಜಾಗ್ರತೆ, ಆ ಮ್ಯಾನ್ ಅನ್ನೋ ಪದ, ಅದಕ್ಕೆ ಯೇಸು ಕ್ರಿಸ್ತನನ್ನು ಏನಂತೂ ಹೇಳಿದ್ರಂದ್ರೆ ಸನ್ ಆಫ್ ಮ್ಯಾನ್ ಎಂಬುದಾಗಿ. ಪದೇ ಪದೇ ನೋಡ್ರಿ, ಆತನ ಒಂದು ವಚನಗಳಲ್ಲಿ ಆತನ ಮಾತಾಡುವಾಗ, ಈಗೋ ಈ ಮನುಷ್ಯ ಕುಮಾರನಿಗೆ ಈ ಭೂಮಿ ಮೇಲೆ ಅಧಿಕಾರ ಕೊಡಲಾಗಿದೆ ಎಂದು ಇಲ್ಲಿರುವ ಎಲ್ಲ ಜನರು ತಿಳಿಯಬೇಕೆಂಬುದಾಗಿ ಹೇಳ್ತಾನೆ. ಮಾರ್ಕ್ ಸುವಾರ್ತೆಯಲ್ಲಿ ನಾವು ಬಹಳ ಸಾರಿ ನೋಡ್ತೀವಿ ಈ ಮಾತನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಈ ಮನುಷ್ಯ ಕುಮಾರನಿಗೆ, ಈತನಿಗೆ ಎಲ್ಲ ರೀತಿಯಾದಂಥ ಏನು ಕೊಡಲಾಗಿದೆ? ಪ್ರೈಸ್ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಫಾದರ್. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಜವಾಗಲೂ ಬಹಳ ದೊಡ್ಡ ದೊಡ್ಡ ಕಾರ್ಯಗಳು ದೇವರು ಮಾಡ್ತಾ ಇದ್ದಾನೆ. ಅದಕ್ಕೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನು ಈ ದೇವಕುಮಾರನಂದು ಅಷ್ಟೇ ಹೇಳಿದ್ದಿದ್ರೆ ನಮ್ಮ ಅವಕಾಶ ಹೋಗ್ಬಿಡ್ತೇವೆ. ಅದಕ್ಕೆ ಹೇಳ್ತಾನೆ, ಈ ಮನುಷ್ಯ ಕುಮಾರನಿಗೆ ಅಂದರೆ ಮಾನವನಂತೆ ಬಂದಿರತಕ್ಕಂಥ ಈ ಮಾನವನಲ್ಲಿ ದೇವರ ವಾಕ್ಯ ನೆಲೆಸಿರೋದಾದರೆ, ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ಅವನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅದಕ್ಕೆ ಹೇಳ್ತಾನೆ ಯೇಸು ಭಾಳ ಚೆನ್ನಾಗಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿನ್ನಲ್ಲಿಯೂ ನೆಲೆಗೊಂಡಿರುವಾಗ ಈ ಮಣ್ಣಿನ ಘಟಕದಲ್ಲಿ ಅದ್ಭುತವಾದಂಥ ಕಾರ್ಯಗಳು ದೇವರು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಇವತ್ತಿಂದ ನೀವು ಪ್ರತಿದಿನ ಆ ಒಂದು ಸತ್ಯದ ರುಚಿಯನ್ನು ನೋಡ್ಲಿಕ್ಕಿದ್ದೀರಿ. ಅದರ ನಿಮಿತ್ತ ಎಲ್ಲಿಯೂ ಅದ್ಭುತಗಳಾಗುವಾಗೆಲ್ಲ ಯೇಸು ಕ್ರಿಸ್ತನು ತಾನ ಜೀವನದಲ್ಲಿ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಯ್ಯ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನು ಬಹಳ ಒಳ್ಳೆ ದೇವರು, ಒಳ್ಳೆ ವರಗಳಿಂದ ಆತನು ತುಂಬಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದರ ನಿಮಿತ್ತ ನಾವೆಲ್ಲವನ್ನು ಗಮನಿಸಬಹುದೀಗ. ದೇವರ ಮಕ್ಕಳೇ, ಮಾನವರಾಗಿರುವ ನೀವು ನಮ್ಮ ದೇಹದಲ್ಲಿ ಆತ್ಮ ಇರುವವರೆಗೆ ನಾವು ದೇವರ ಮಹತ್ವ ಕಾರ್ಯಗಳು, ದೇವರ ಚಿತ್ತವನ್ನು ನಮ್ಮ ಹೃದಯದಲ್ಲಿ ಹೊತ್ತುಕೊಂಡು ನಮ್ಮ ಬಿಸ್ನೆಸ್ ಆಗಲಿ, ನಮ್ಮ ವ್ಯವಸಾಯ ಆಗಲಿ, ನಮ್ಮ ಕೌಟುಂಬಿಕ ಜೀವನವಾಗಲಿ, ನಮ್ಮ ಆಧ್ಯಾತ್ಮಿಕ ಜೀವನವಾಗಲಿ ಎಲ್ಲ ಯಶಸ್ವಿಪೂರ್ವಕವಾಗಿ ಹೋಗಬೇಕೆಂಬುದಾಗಿ ಬಯಸಿದರೆ ಈ ಮಣ್ಣಿನ ಘಟಕದಲ್ಲಿ ದೇವರ ವಾಕ್ಯ ನೆಲೆಗೊಂಡಿರಬೇಕು. ನೆಲೆಗೊಂಡಿರುವ ಅರ್ಥ ಏನಂದರೆ, ವಾಕ್ಯದನುಸಾರವಾಗಿ ನಡೆಯುವರಾಗಿರುವಾಗ ಈ ಮಣ್ಣಿನ ಘಟಕದಲ್ಲಿ ನಿಧಿ ನಿಕ್ಷೇಪಗಳಕ್ಕಿಂತ ಸಾಮರ್ಥ್ಯವು ತುಂಬಿರುತ್ತೆ ಅಂತ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಹಲ್ಲೆಲೂಯಾ, ಮನೋಪೂರ್ವಕದಿಂದ ಹೇಳ್ತಿರಲ್ವಯ್ಯ. ಎಂಥ ಅದ್ಭುತವಾದಂಥ ಕಾರ್ಯ ದೇವರು ಮಾಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ. ಯೋಚನೆ ಮಾಡೋದಕ್ಕಿಂತಲೂ ಜಾಸ್ತಿ ಮಾಡ್ತಾ ಇದ್ದಾನಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದೇ ಸಮಯದಲ್ಲಿ ಕೂಡ ನಾನು ನನ್ನ ಡೈರಿಯನ್ನು ಕೂಡ ನೋಡಿಕೊಳ್ಬೋದು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನನ್ನು ನಿನಗೆ ಶಿಷ್ಯರ ಪಾದವನ್ನು ತೊಳೆಯುವಾಗ ಅವರು ಬಹಳ ಆಶ್ಚರ್ಯಪಟ್ಟರು. ಏನಂತ ತಿಳ್ಕೊಂಡು, ಅಯ್ಯೋ, ಯೇಸು ಕ್ರಿಸ್ತನ ಕೈಯಿಂದ ಪಾದ ತೊಳೆಸ್ಕೊಳ್ಬೇಕಾ? ಇಲ್ಲ, ನೀವು ದೇವರ ಆಲಯವಾಗಿದ್ದೀರಿ, ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡತಕ್ಕಂತಾಗಿದೆ. ಆಗ ನೀವು ಕೈ ಹಾಕಿ ಮಾಡುವ ಎಲ್ಲ ಕೆಲಸಗಳು, ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ಯಶಸ್ವಿ, ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಿಮಗೆ ಯಶಸ್ವಿ, ನಿಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ವಿ. ಎಷ್ಟು ದುಷ್ಟ ಶಕ್ತಿಗಳು, ಈ ಭೂಲೋಕದ ಎಲ್ಲ ದುಷ್ಟ ರಾಜಕೀಯ ಶಕ್ತಿಗಳು ಕೂಡ ನಿನಗೆ ವಿರೋಧವಾಗಿ ನಿಂತರೂ ಕೂಡ ನಿನ್ನನ್ನು ಜಯಿಸಲೇ ಆಗುವುದಿಲ್ಲ. ಗೌರ್ಮೆಂಟ್ ಆಫ್ ಸಮಾರಿಡನ್, ಇಸ್ರಾಯೇಲಿನ ಗೌರ್ಮೆಂಟ್ ನಲ್ಲಿರ್ತಕ್ಕಂಥ ಅಹಾಬ್ ಎಂಬ ಅರಸನು ಏಲಿಯನನ್ನು ಕೊಂದು ಹಾಕಬೇಕೆಂಬುದಾಗಿ ಸೈನ್ಯ ಬಲಗಳನ್ನು
ಇಂಟೆಲಿಜೆನ್ಸ್ಗಳನ್ನು, ಗೂಢಾಚಾರಿಗಳನ್ನು ಎಲ್ಲ ಕಡೆ ಬಿಟ್ಟಿರ್ತಾನೆ. ಆತನ ಸಿಕ್ಕರೆ ಆತನನ್ನು ನನಗೆ ಕೊಡಿರಿ, ನಾನು ನಿಮ್ಗೆ ಏನು ಬೇಕಾದರೂ ಬಹುಮಾನ ಕೊಡ್ತೀನಿ ಎಂಬುದಾಗಿ ಇಷ್ಟೆಲ್ಲ ಸರ್ಕಾರದಿಂದ ಜಾರಿ ಮಾಡಿರ್ತಕ್ಕಂಥ ಒಂದು ಆದೇಶವನ್ನು ಜಾರಿ ಮಾಡಿ ಏಲಿಯನನ್ನು ಹಿಡಿದುಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಆದರೆ ಇಸ್ರಾಯೇಲ್ ಗೌರ್ಮೆಂಟ್ ಆ ದಿನದಲ್ಲಿ, ಆರ್ ಯು ಫಾಲೋಯಿಂಗ್ ಮೈ ಡಿಯರ್ ಬ್ರದರ್ಸ್? ಆ ದಿವಸದಲ್ಲಿ ಇಸ್ರಾಯೇಲ್ ಗೌರ್ಮೆಂಟ್ನಲ್ಲಿ ಒಂದು ದುಷ್ಟ ಅರಸನಿದ್ದ. ದುಷ್ಟ ರಾಜಕೀಯ ಪ್ರಭುತ್ವ ನಡೀತಾ ಇತ್ತು. ಆದರೆ ದುಷ್ಟ ರಾಜಕೀಯ ಪ್ರಭುತ್ವ ನಡೀತಾ ಇತ್ತು. ಆದರೆ ಏಲಿಯನು ಬಂದ ಕೂಡಲೇ ಆತನು ಮಾತಾಡ್ತಾನೆ ಅಂತ ಹೇಳ್ಕೊಂಡು, ಈಗೋ ದೇವರು ಹೇಳ್ತಾರೆ, ಹೋಗಿ ಹೇಳು ಅಹಾಬನಿಗೆ ಆಕಾಶವು ಮುಚ್ಚಲ್ಪಡ್ತಾ ಇದೆ, ಕಡು ಬರಗಾಲವನ್ನು ನೀವು ಎದುರಿಸಲಿಕ್ಕಿದ್ದೀರಿ ಎಂಬುದಾಗಿ. ಅಲ್ಲಿ ಒಂದು ಮಾತಿದೆ ನನ್ನ ಪ್ರಿಯ ಸಹೋದರಿ ಸಹೋದರ. ಏಲಿಯನ ಬಯೋಗ್ರಫಿನಲ್ಲಿರ್ತಕ್ಕಂಥ ಒಂದು ಬ್ರೀಫ್ ಟಚ್ ಕೊಟ್ಟಿದ್ದೆ ನಾನು. ಅಲ್ಲಿ ಏನಿದೆ ಅಂದರೆ, ಈತನು ಹೋಗಿರುವಾಗಲೇ ಮೊದಲನೇ ಅರಸರು 17ನೇ ಅಧ್ಯಾಯ 1ನೇ ವರ್ಷದಲ್ಲಿ ಹೇಳ್ತಾ ಇದ್ದಾನೆ. ಭಾಳ ಚೆನ್ನಾಗಿದೆ, ಡೈರೆಕ್ಟ್ ಬರ್ತಾ ಇದ್ದಾನೆ. Elijah said to Ahab, King Ahab, who is a wicked king of Israel, as the Lord God of Israel lives, before whom I stand, there shall not be a dew nor a rain these years except at my word ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯನು ಏಲಿಯ ಎಂಬವನು ಅಹಾಬನಿಗೆ ನಾನು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳುವವನು. ಇಂಗ್ಲಿಷ್ ಐ ಸ್ಟ್ಯಾಂಡ್ ಬಿಫೋರ್ ದ ಲಿವಿಂಗ್ ಗಾಡ್. ನಾನು ಆ ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳುವನು. ಅಂದರೆ ಈ ಮಣ್ಣಿನ ಘಟಕ ದೇವರ ಸನ್ನಿಧಿಯಲ್ಲಿ ನಿಲ್ಲತಕ್ಕಂಥ ನೀತಿಯಿಂದ, ಆ ಒಂದು ಪ್ರಾಮಾಣಿಕತ್ವದಿಂದ ದೇವರು ಆ ಏಲಿಯನನ್ನು ಮಾರ್ಪಡಿಸಿದನು. ಸನ್ನಿಧಿ ಸೇವೆಯನ್ನು ಮಾಡುತ್ತಿರುವನು. ಯಾವತ್ತಿಗೂ ಇಸ್ರಾಯೇಲರ ಜೀವವುಳ್ಳ ದೇವರ ಮುಂದೆ ನಿಂತು ನಾನು ಸೇವೆ ಮಾಡ್ತಿರುವನು. ಇಸ್ರಾಯೇಲರ ದೇವರಾದ ಯೆಹೋವನಾನೇ, ನಾನು ನುಡಿಯುವವರೆಗೂ, ನಾನು ಹೇಳುವವರೆಗೂ, ಇಂದಿನಿಂದ ಕೆಲವು ವರ್ಷಗಳು ಈ ಭೂಮಿಯ ಮೇಲೆ, ಈ ಒಂದು ದೇಶದ ಮೇಲೆ ಮಳೆಯಾಗಲಿ ಅಷ್ಟೇ ಬಿಡಲಿಲ್ಲ ನೋಡ್ರಿ, ಮಂಜಾಗಲಿ ಬೀಳುವುದೇ ಇಲ್ಲ ಎಂಬ ತನ್ನ ಬಾಯಿಂದ ಹೇಳಿದ್ದಾನೆ. ದ ಗವರ್ಮೆಂಟ್ ಆಫ್ ಅಹಾಬ್ ವಾಸ್ ಶುಕ್ ಲೈಕ್ ಎನಿಥಿಂಗ್, ಬಿಕಾಸ್ the man who was made by the dust has a great power on earth according to the Genesis chapter 1:26 and 27. ಮಣ್ಣಿಂದ ಮಾಡಲ್ಪಟ್ಟಿರ್ತಕ್ಕಂಥ ಈ ಮಣ್ಣಿನ ಘಟಕದಲ್ಲಿ ಎಂಥ ಶಕ್ತಿ ಇದೆ ಎಂಬುದಾಗಿ ದೇವರ ವಾಕ್ಯ ಆತನ ಆತ್ಮ, ದೇವರ ವಾಕ್ಯ ಆತನ ಆತ್ಮ ಪ್ರಜ್ಞೆ, ಅದರಲ್ಲಿರ್ತಕ್ಕಂಥ ಧ್ಯಾನ, ಅದರಲ್ಲಿರ್ತಕ್ಕಂಥ ಆ ವಾಕ್ಯದಲ್ಲಿರ್ತಕ್ಕಂಥ ನಂಬಿಕೆ, ಆ ವಾಕ್ಯದಿಂದ ಉಂಟಾಗತಕ್ಕಂಥ ಆ ಪರಿಶುದ್ಧತ್ವ, ಆ ವಾಕ್ಯದಿಂದ ಉಂಟಾಗತಕ್ಕಂಥ ಆ ನೀತಿ, ಆ ವಾಕ್ಯದಿಂದ ಉಂಟಾಗತಕ್ಕಂಥ ಆ ಧೈರ್ಯ. ನೀತಿವಂತನು ಸಿಂಹದ ಹಾಗೆ ಧೈರ್ಯವಾಗಿರೋನು. ನೀತಿವಂತನ ಪ್ರಾರ್ಥನೆ ಬಹು ಬಲವುಳ್ಳದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ದೇಶ ವಿದೇಶಗಳಲ್ಲಿ ಕೇಳ್ತಿರೋದು ಎಲ್ಲ ನನ್ನ ಪ್ರಿಯ ಸಹೋದರಿಯರೇ, ಒಂದು ಮಾತು ತಿಳಿದುಕೊಳ್ಳ್ರಿ, ನೀವು ಮಣ್ಣಿನ ಘಟಕದಲ್ಲಿದ್ದೀರಿ, ನೀವು ಸಾಧಾರಣವಾದ ಜನರಲ್ಲ. ಯೇಸುವಿನ ವಾಕ್ಯವನ್ನು ಹೃದಯ ತುಂಬಿಕೊಂಡು, ಮನಸ್ಸು ಇಂದ್ರಿಯಗಳು ತುಂಬಿಕೊಂಡಿರುವಾಗ ಈ ಮಣ್ಣಿನ ಘಟಕದಲ್ಲಿ ನಿಧಿ ನಿಕ್ಷೇಪಗಳಿರತಕ್ಕಂಥ ಸಾಮರ್ಥ್ಯ ಇದರಲ್ಲಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೀವು ಕೈ ಇಟ್ಟ ವಸ್ತುಗಳು ಸ್ವಸ್ಥತೆ ಆಗ್ತದೆ, ವೃದ್ಧಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ, ನಿಮ್ಮ ಬಿಸ್ನೆಸ್ಗಳೆಲ್ಲ ಅಭಿವೃದ್ಧಿ ಆಗ್ತದೆ. ಆದರೆ ದೇವರ ವಾಕ್ಯ ಅನುಸಾರವಾಗಿ ನಾವು ನಡೆಯೋರಾಗಿರ್ಬೇಕು. ಅಂದರೆ ನೀವು ನನ್ನ ವಾಕ್ಯದಲ್ಲಿಯೂ ನೀವು ನನ್ನಲ್ಲಿಯೂ ನನ್ನ ವಾಕ್ಯದಲ್ಲಿಯೂ ನೀವು ನೆಲೆಗೊಂಡಿರುವುದಾದರೆ ನೀನು ಏನು ಬೇಡಿಕೊಂಡಿದ್ರು ಎಲ್ಲವೂ ಸಾಧ್ಯ. ಇದೇ ಮಾತು ಏಲಿಯನ ಜೀವನದಲ್ಲಿ ನೋಡ್ತಾ ಇದ್ದೇವೆ. ಏಲಿಯನ್ ಹೇಳಿದಾನೆ, ಐ ಸ್ಟ್ಯಾಂಡ್ ಬಿಫೋರ್ ದ ಲಿವಿಂಗ್ ಗಾಡ್ ಆಫ್ ಇಸ್ರಾಯೇಲ್. ಅಂದರೆ ಅರ್ಥ ಏನು? ನಾನು ದೇವರ ಸಂಗಡಲೇ ಹೆಚ್ಚಾಗಿ ಸಮಯವನ್ನು ಕಳೆಯುತ್ತೇನೆ ಹೊರತು ಸುಮ್ಮನೆ ವ್ಯರ್ಥವಾದ ಕಾರ್ಯಗಳಲ್ಲಿ ನಾನು ಸಮಯವನ್ನು ಕಳೆಯುವುದಿಲ್ಲ ಎಂಬ ಹೇಳ್ತಾರೆ. ಅಂಟಿಲ್ ಮೈ ವರ್ಡ್ ದೇರ್ ಶಲ್ ಬಿ ನೋ ರೇನ್ ನಾರ್ ಡ್ಯೂ. ಅಂದರೆ ಮಂಜಾಗಲಿ ಮಳೆ ಆಗಲಿ ಬೀಳುವುದಿಲ್ಲ ಎಂಬ ಹೇಳ್ತಾರೆ. ಅಂದರೆ ಅರ್ಥ ಏನು? ಈ ಮಣ್ಣಿನ ಘಟಕದಲ್ಲಿ
ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನಮ್ಮನ್ನು ನೀತಿವಂತರಾಗಿ, ನಮ್ಮನ್ನು ಪ್ರಾಮಾಣಿಕರಾಗಿ, ನಮ್ಮನ್ನು ಪರಿಶುದ್ಧರಾಗಿ ಯಾಕೆ ಮಾಡಿದನೆಂದರೆ ಆತನ ಪ್ರತಾಪವನ್ನು, ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸೋದಕ್ಕಾಗಿ, ಆತನ ಪರಾಕ್ರಮವನ್ನು, ಆತನ ಪವಿತ್ರತ್ವವನ್ನು, ಆತನ ಪ್ರೀತಿಯನ್ನು, ಆತನ ಕರುಣೆಯನ್ನು ಪ್ರಚುರಪಡಿಸೋದಕ್ಕಾಗಿ ನಮ್ಮನ್ನು ರಾಜರಾಗಿ, ಯಾಜಕ ವಂಶಸ್ಥರಾಗಿ, ಪರಿಶುದ್ಧ ಜನಾಂಗವಾಗಿ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ಅಸಾಮಾನ್ಯವಾದ ಜನರಾಗಿ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನನ್ನ ಪ್ರಿಯ ಸಹೋದರಿ ಆತ್ಮೀಯರೇ, ಕೇಳತಕ್ಕಂಥ ಎಲ್ಲವರೇ, ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಂದು ತಿಳ್ಕೊಡ್ರಿ, ಈ ದೇಹದಲ್ಲಿ ಪ್ರಾಣ ಇರುವ ತನಕ ನಾವು ಭಾಳಷ್ಟು ಕಾರ್ಯಗಳು ಕರ್ತನಿಗಾಗಿಯೂ ಈ ಸಮಾಜಕ್ಕಾಗಿಯೂ ಒಳ್ಳೆ ಕಾರ್ಯಗಳು, ನಮ್ಮ ನೆರೆಯವರಿಗಾಗಿಯೂ, ನಮಗಾಗಿಯೂ, ನಮ್ಮ ಮಕ್ಕಳಿಗಾಗಿಯೂ ಮತ್ತು ಈ ಜಗತ್ತಿಗಾಗಿಯೂ ಒಳ್ಳೆ ಕಾರ್ಯಗಳನ್ನು, ಒಳ್ಳೆ ದೇಣಿಗೆಗಳನ್ನು, ನಮ್ಮಿಂದ ಬರ್ತಕ್ಕಂಥ ಏನೇನು ಒಳ್ಳೆ ಸಿಗ್ತದೆ ಅದು ನಮ್ಮ ಪ್ರಜೆಗಳಿಗೆ, ದೇವಜನರಿಗೆ, ದೇವರ ಮಕ್ಕಳಿಗೆ ಮತ್ತು ಎಲ್ಲ ಜನರಿಗೆ ಹಂಚಿಕೊಡುವ ಅವಕಾಶ ನಮಗೆ ಈ ದೇಹದಲ್ಲಿ ಪ್ರಾಣ ಇರುವ ತನಕ. ಈ ದೇಹದಲ್ಲಿ ಪ್ರಾಣ ಹೋಯಿತು, ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಆವಾಗ ನಮ್ಗೆ ಅರ್ಥ ಆಗ್ತದೆ ಈ ದೇಹ ಈ ಭೂಮಿ ಮೇಲೆ ನಮಗೆ ಎಂಥ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿತ್ತು ಎಂಬುದಾಗಿ. ಮರಣಾನಂತರ ಇದು ಅರ್ಥ ಆಗಿದ್ರೆ ಎಲ್ಲ ವ್ಯರ್ಥವಾಗಿಬಿಡ್ತದೆ. ಯಾಕಂದರೆ ಮರಣಿಸಿ ಒಂದು ವ್ಯಕ್ತಿ ಮರಣ ಆಗಿದ ನಂತರ ಎಲ್ಲೇ ನರಕದಲ್ಲಿ ಕೂಗುತ್ತಾ ಇದ್ದಾನೆ ಧನವಂತನು. ನಿಮಗೆಲ್ಲ ಗೊತ್ತಿದೆ, ನಮ್ಮೆಲ್ಲ ಬೈಬಲ್ ವಿದ್ವಾಂಸರಿಗೆ. ಅಯ್ಯೋ, ನನ್ನ ಸಹೋದರರು 5 ಮಂದಿ ಸಹೋದರರು 4 ಮಂದಿ ಸಹೋದರರಿದ್ದಾರೆ, ಅಲ್ಲಿ ಹೋಗಿ ಯಾರಾದರೂ ಸುವಾರ್ತೆ ಸಾರಿದರೆ ನನ್ನ ಸಹೋದರ ರಕ್ಷಣೆ ಹೊಂತಾರೆ ಎಂಬುದಾಗಿ ಆಡಂಬರದಿಂದ ಬದುಕಿ ಮಾನಸಾಂತರ ಇಲ್ಲದ, ಮನಸ್ಸು ತಿರುಗಿಕೊಳ್ಳದ ಧನವಂತನು ನರಕದಲ್ಲಿ ಕೂಗಿ ಹೇಳ್ತಾ ಇದ್ದಾನೆ. ಯಾಕಂದರೆ ಪ್ರಾಣ ಈ ದೇಹವನ್ನು ಬಿಟ್ಟು ಹೋದ ನಂತರ ಅವನು ಏನೂ ಮಾಡಲಿಕ್ಕಾಗಲ್ಲ. ಪ್ರಾಣ ಈ ದೇಹದಲ್ಲಿ ಇರುವ ತನಕ ಈ ಮಣ್ಣಿನ ಘಟಕದಲ್ಲಿ ಅದ್ಭುತವಾದಂಥ ಸಾಮರ್ಥ್ಯ ಈ ದೇವರ ವಾಕ್ಯದಿಂದ ತುಂಬಿಕೊಟ್ಟಿದ್ದಾನೆ. ನನ್ನ ಪ್ರಿಯ ಸಹೋದರರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಈ ಮಣ್ಣಿನ ದೇಹ ವ್ಯರ್ಥವಾದ ದೇಹ ಅಲ್ಲ. ಇದು ಉಪಯೋಗಮಿಲ್ಲ, ಇದು ಇದು ಕೆಲಸಕ್ಕೆ ಬರೋದಿಲ್ಲ, ಇದು ವೇಸ್ಟ್, ಇದು ಧೂಳಾಗಿದ್ದು. ಹೌದು, ಮಣ್ಣಿಗೆ ಸೇರ್ತದೆ. ಆದರೆ ಎರಡನೇ ಆಗಮನದ ಸಮಯದಲ್ಲಿ ಮಣ್ಣಿಂದ ಇದೇ ದೇಹ ಮತ್ತು ತಿರುಗಿ ಬರ್ತದೆ. ಎರಡನೇ ಆಗಮನದಲ್ಲಿ ಮಧ್ಯಾಕಾಶದಲ್ಲಿ ಹೋಗ್ತದೆ ಮತ್ತು ತಿರುಗಿ ಹೊಸ ಆಕಾಶ ಹೊಸ ಭೂಮಿ ಬಂದಿರುವಾಗ ಇದೇ ದೇಹದಲ್ಲಿ ಮತ್ತು ಜೀವಿಸ್ತೇವೆ. ಅದಕ್ಕೆ ಈ ದೇಹವನ್ನು ಜುಜುಬಿಯಾಗಿ ಚೀಪಾಗಿ ಎನಿಸ್ಬೇಡ್ರಿ, ಚೀಪಾಗಿ ಭಾವಿಸಬೇಡ್ರಿ. ಇದನ್ನು ಜುಜುಬಿಯಾಗಿ ಸಸ್ತಾಗಿ ಭಾವಿಸಬೇಡ್ರಿ. ಇದು ಅಮೂಲ್ಯವಾದಂಥ ಪವಿತ್ರಾತ್ಮ ವಾಸ ಮಾಡತಕ್ಕಂಥ ದೇವರ ಆಲಯ, ಮನೆ ಅಂತಲೂ ಹೇಳಿಲ್ಲ ನೋಡ್ರಿ. ಇಟ್ಸ್ ಅ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಸೊ ದಿಸ್ ಟೆಂಪಲ್, ಇನ್ ದಿಸ್ ಇಯರ್ಸ್ ವಿ ನೀಡ್ ಟು ವರ್ಕ್. ನಾವು ಕಾರ್ಯಗಳು ಮಾಡಬೇಕು, ದೊಡ್ಡ ಆವಿಷ್ಕಾರಗಳು ಮಾಡಬೇಕು. ವಿಜ್ಞಾನಿಗಳಾಗಿ ಅನೇಕ ಜನರಿಗೆ ಬೇಕಾದಂಥ ಅಗತ್ಯಗಳನ್ನು ಪೂರೈಸತಕ್ಕಂಥ ಒಳ್ಳೆ ಕಾರ್ಯಗಳನ್ನು ಆವಿಷ್ಕರಿಸಬೇಕು. ಬಿಸ್ನೆಸ್ಸಲ್ಲಿ ವೃದ್ಧಿ ತರಬೇಕು, ಬಡವರಿಗೆ ದಾನ ಮಾಡೋವಾಗಿರಬೇಕು. ಅನೇಕ ಗ್ರಾಮ ಹಳ್ಳಿಗಳಲ್ಲಿ ಒಬ್ಬೊಬ್ಬರೇ ಸಾವಿರಾರು ಚರ್ಚ್ ಕಟ್ಟತಕ್ಕಂಥ ಶ್ರೀಮಂತರಾಗಬೇಕು. ಯಾಕಂದರೆ ದೇವರು ನಮ್ಮನ್ನು ಶ್ರೀಮಂತತ್ವದಿಂದ ಯಾಕೆ ಆಶೀರ್ವದಿಸಿದಂದರೆ ನಾವು ಅನೇಕ ಬಡ ದೀನ ಮುರಿದು ಬಳಲಿ ಹೋಗಿರ್ತಕ್ಕಂಥ, ಕುಗ್ಗಿ ಹೋಗಿರ್ತಕ್ಕಂಥ ಎಲ್ಲ ಜನರಿಗೆ ಸುವಾರ್ತೆಯನ್ನು ತಲುಪಿಸಬೇಕು. ತಲುಪಿಸಿದ ನಂತರ ಆ ಸ್ವಾರ್ತೆ ಅವರನ್ನು ಬಿಡುಗಡೆ ಮಾಡಿ ಅವ್ರಿಗೂ ರಕ್ಷಣೆ ಎಂಬ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಆ ದೈವ ಜೀವನದಲ್ಲಿರ್ತಕ್ಕಂಥ ಆ ರಕ್ಷಣೆಯಲ್ಲಿರ್ತಕ್ಕಂಥ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಬದುಕುತ್ತಿರ್ತಾ ಅವರು ಅನುಭವಿಸಿ ಭೂಲೋಕದ ಯಾತ್ರೆ ಮುಗಿಸಿದಂಥ ಪರದೇಶಿಯಲ್ಲಿ ಅವರು ವಿಶ್ರಮಿಸುವುದಕ್ಕಾಗಿ ಹೋಗುವಂತೆ ದೇವರು ಮಾಡ್ತಾನೆ. ಪ್ರಾರ್ಥಿಸೋಣ ನನ್ನ ಪ್ರಿಯ ಸಹೋದರ. ಎಷ್ಟು ಆಸಕ್ತಿಯಿಂದ ಈ ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇದ್ದೀರಿ. ಇವತ್ತಿಂದ ಈ ದೇಹ ನಿಮ್ಮದು ಅಮೂಲ್ಯವಾದಂಥ ದೇಹವಾಗಿದೆ ಹೊರತು ಅದು ಬಹಳ ಜುಜುಬಿ ಆದಂಥದ್ದಲ್ಲ, ಶಸ್ತ ಆಗಿರ್ತಕ್ಕಂಥದ್ದಲ್ಲ. ಯಾಕಂದರೆ ಈ ದೇಹದಲ್ಲಿ ಇರುವ ಮನುಷ್ಯನ ಪಾಪವನ್ನು ಅಳಿಸೋದಕ್ಕಾಗಿ ಯೇಸು ಕ್ರಿಸ್ತನು ಕಲ್ವರಿಯ ಬೆಟ್ಟದಲ್ಲಿ ನಮಗಾಗಿ ತನ್ನ ರಕ್ತವನ್ನು ಸುರಿಸಿ, ಅಮೂಲ್ಯವಾದಂಥ ದೈವಿಕ ದೇವರು, ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಪರಿಶುದ್ಧ ಯಾಕೆ ಮಾಡಿದನೆಂದರೆ ಈ ಆತ್ಮ, ಪ್ರಾಣ, ಈ ದೇಹ ಅಷ್ಟು ಅಮೂಲ್ಯವಾಗಿದೆ, ಈ ಆತ್ಮ ಅಷ್ಟು ಅಮೂಲ್ಯವಾಗಿದೆ ದೇವರಿಗೆ. ಆ ಅಮೂಲ್ಯತ್ವವನ್ನು ಯೇಸು ಕ್ರಿಸ್ತನ ಶಿಲುಬೆ ಮರಣದಲ್ಲಿ ಆದರೂ ನಾವು ಗಮನಿಸೋಣ, ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಷ್ಟು ಆಸಕ್ತಿಯಿಂದ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವಂತೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಕರ್ತನೆ. ರಾಜ, ನೀನು ಒಳ್ಳೆ ದೇವರು ಕರ್ತನೆ. ಏಲಿಯನು
ನಮ್ಮಂಥ ಮಾನವ ಸ್ವಭಾವವುಳ್ಳವನಾಗಿದ್ದಾರೆ ಎಂಬುದಾಗಿದ್ದರೆ ನಾವು ಅದನ್ನು ಅಪಾರ್ಥ ಮಾಡಿಕೊಡ್ತೇವೆ. ಮಾನವನಾಗಿರುವುದರಿಂದಲೇ ಆಕಾಶವು ಮುಚ್ಚಲ್ಪಡುವಂತೆ, ಆಕಾಶವು ಮಳೆಗರೆಯದಂತೆ ನಿಲ್ಲಿಸುವಂತೆ, 3.5 ವರ್ಷ ಆದ ನಂತರ ಆಕಾಶ ಮಳೆಗರೆಯುವಂತೆ ಪ್ರಾರ್ಥನೆ ಮಾಡಿರುವಾಗ ಅವನ ಬಾಯಿಂದ ಬಂದಿರತಕ್ಕಂಥ ಮಾತಿನ ನಿಮಿತ್ತ ಇದಾಗಿದೆ. ಅಂದರೆ ಈ ಮಣ್ಣಿನ ಘಟಕದಲ್ಲಿರತಕ್ಕಂಥ ನಿಧಿ ನಿಕ್ಷೇಪ ಅಪೊಸ್ತಲನಾದ ಪೌಲು 2 ಕೊರಿಂಥಿ 4ನೇ ಅಧ್ಯಾಯದಲ್ಲಿ ಹೇಳಿದಂತೆ ಅದನ್ನು ಗ್ರಹಿಸಿ ಅರ್ಥ ಮಾಡಿಕೊಳ್ಳಬೇಕಂತ. 4 ಎಲ್ಲ ಎಡೆಗಳಲ್ಲಿ ನಮ್ಮಿಂದ ನಾವು ಒತ್ತಲ್ಪಟ್ಟರು, ಜಜ್ಜಲ್ಪಟ್ಟರು ಕೂಡ ನಾವು ದಶಕೆಟ್ಟವರಲ್ಲ, ದಿಕ್ಕಿಲ್ಲದವರಲ್ಲ, ನಾಶವಾಗುವವರಲ್ಲ. ಹೌದು ಕರ್ತನೆ, ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಇವತ್ತು ವಿಶೇಷವಾದಂಥ ಶಕ್ತಿಯನ್ನು ಅನುಭವಿಸ್ತಾ ಇದ್ದಾರೆ. ಹೌದು ಕರ್ತನೆ, ನೀನು ನಿಜವಾದ ದೇವರು ಕರ್ತನೆ. ಈ ದೇಹದಲ್ಲಿ ಕರ್ತನೆ ನಾವು ಪಾಪ ಕೃತ್ಯಗಳು, ದ್ರೋಹ ಕೃತ್ಯಗಳು ಕರ್ತನೆ, ಅಪರಾಧಗಳು, ಕ್ಷಮಿಸಲಾರದಂಥ ಮನಸ್ಸು ಎಂದಿಗೂ ಬರದಂತೆ ಕರ್ತನೆ ಕ್ಷಮಿಸುವಂಥ ಮನಸ್ಸು, ಕರುಣಿಸುವಂಥ ಮನಸ್ಸು, ದಯ ತೋರಿಸುವಂಥ ಮನಸ್ಸು, ನಿನ್ನ ವೈರಿಗೆ ನೀರಡಿಕೆಯಾದರೆ ನೀರು ಕೊಡುವಂಥ ಮನಸ್ಸು, ನಿನ್ನ ವೈರಿ ಹಸಿದಾಗಿರುವಾಗ ಅವನಿಗೆ ಆಹಾರ ಕೊಡುವಂಥ ಮನಸ್ಸು ಕರ್ತನೆ ಈ ದೇಹದಲ್ಲಿ ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸಾತ್ವಿಕನು ಧನ್ಯನು, ಅವನು ಭೂಮಿಯನ್ನು ಸ್ವತಂತ್ರಿಸಿಕೊಳ್ಳ. ಅಂದರೆ ಈ ಮಣ್ಣಿನ ಘಟಕದಲ್ಲಿ ಸಾತ್ವಿಕತ್ವ ಎಂಬ ದೈವಿಕವಾದಂಥ ಮೌಲ್ಯಗಳು, ಆ ನಿಯಮ ನಮ್ಮ ಒಳಗೆ ಬಂದರೆ ಈ ಮಣ್ಣಿನ ಘಟಕದಲ್ಲಿ ಭೂಮಿಯನ್ನು ಸ್ವತಂತ್ರಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಬರ್ತದೆ ಅನ್ನತಕ್ಕಂಥ ಸತ್ಯವು ಯೇಸು ಕ್ರಿಸ್ತನು ಜೀವನದ ಮೌಲ್ಯಗಳನ್ನು ಬೆಟ್ಟದ ಮೇಲೆ ಪ್ರಸಂಗದಲ್ಲಿ ಉಪದೇಶಿಸಿದ್ದಾನೆ. ಹೌದು ಕರ್ತನೆ, ಹೃದಯ ಶುದ್ಧಿ ಉಳ್ಳವನು ಧನ್ಯನು, ಅವನು ದೇವರನ್ನು ಕಾಣುವನು. ಇದೇ ದೇಹದಲ್ಲಿ ನನ್ನ ನಾಮದ ನಿಮಿತ್ತ ಹಿಂಸೆಗೆ ಒಳಗಾಗಿದ್ದವರು ಧನ್ಯರು, ಪರಲೋಕದ ಗೌರ್ಮೆಂಟ್ ಅವ್ರದ್ದಾಗಿದೆ, ಪರಲೋಕ ರಾಜ್ಯ ಅವ್ರದ್ದಾಗಿದೆ. ಕರ್ತಾದಿ ಕರ್ತನೆ, ದೇವಾದಿ ದೇವನೇ ನಿನಗೆ ಸ್ತೋತ್ರ. ದುಃಖ ಪಡುವರು ಧನ್ಯರು, ಅವರು ಸಂತೈಸಲ್ಪಡ್ತಾರೆ. ಯಾಕಂದರೆ ಈ ಮಣ್ಣಿನ ಘಟಕದಲ್ಲಿರ್ತಕ್ಕಂಥ ಆ ದೇವರ ವಾಕ್ಯವು, ಆ ಆತ್ಮವು ನಮಗೆ ವಿಶೇಷವಾದಂಥ ತ್ರಾಣ, ಶಕ್ತಿ, ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ಇರ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕೇಳತಕ್ಕಂಥ ಎಲ್ಲ ವಿಶ್ವಾಸಿಗಳು, ಭಕ್ತರು, ಪ್ರವಾದಿಗಳು, ಅಪೋಸ್ತಲರು, ಸಭಾಪಾಲಕರು, ಸುವಾರ್ತಿಕರು, ಬೋಧಕರು, ಅವರನ್ನು ತುಂಬಿಸು ರಾಜ. ಅವರು ಅಮೂಲ್ಯವಾದಂಥ ದೇವರ ಆಲಯವಾಗಿದ್ದಾರೆ. ಆ ಆಲಯದಲ್ಲಿ ಪವಿತ್ರಾತ್ಮ ಆಗಿರ್ತಕ್ಕಂಥ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ರಾಜ. ನಾವು ಪವಿತ್ರರಾಗಿ ಬದುಕುವಂತೆ, ನಾವು ನೀತಿವಂತರಾಗಿ ಬದುಕುವಂತೆ ನಿನ್ನ ರಕ್ತದಿಂದ ನಮ್ಮನ್ನು ನೀತಿವಂತರಾಗಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಯಾಕಂದರೆ ನೀತಿವಂತನ ಪ್ರಾರ್ಥನೆ ಬಹು ಬಲವಾಗಿರ್ತದೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾರೆ ರಾಜ. ಇವತ್ತು ನನ್ನ ಜೊತೆಯಲ್ಲಿ ಏಕೀಭವಿಸಿರುವ ಎಲ್ಲ ನನ್ನ ಪ್ರಿಯ ಆತ್ಮೀಯರು, ನನ್ನ ಜೊತೆಯಲ್ಲಿ ಏಕೀಭವಿಸಿರುವ ಎಲ್ಲ ನನ್ನ ಪ್ರಿಯ ಆತ್ಮೀಯರು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವ ಎಲ್ಲ ನನ್ನ ಆತ್ಮೀಯರು, ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಿಕೊಡ್ತೇನೆ, ನಮ್ಮ ದೇಶದಲ್ಲಿ ಸಮಾಧಾನವನ್ನು ದಯಪಾಲಿಸಿಕೊಡ್ತೇನೆ. ಎಲ್ಲ ನನ್ನ ಪ್ರಿಯ ಮಿತ್ರರು ನನ್ನ ಜೊತೆಯಲ್ಲಿ ಏಕೀಭವಿಸಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ನಮ್ಮ ದೇಶದಲ್ಲಿ ಕರ್ತನೆ ಆರೋಗ್ಯವನ್ನು ದಯಪಾಲಿಸ್ಕೊಡ್ತೇನೆ, ಆತ್ಮೀಯದ ರಕ್ಷಣೆಗಳನ್ನು ದಯಪಾಲಿಸ ರಾಜ. ನಮ್ಮ ದೇಶದಲ್ಲಿ ಕರ್ತನೆ ರಾಜ ಎಲ್ಲ ಆರ್ಥಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಲ್ಲಲ್ಲಿ ಕೋಲನ್ನು ತೆಗೆದಾಕಿರ್ತೇನೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಆರೋಗ್ಯವನ್ನು ದಯಪಾಲಿಸ್ಕೊಳ್ತಾನೆ ರಾಜ. ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾಧಾನವನ್ನು ಅನುಗ್ರಹಿಸಿ ರಾಜ. ಪ್ರೀತಿ, ಅನುಕಂಪ, ಕ್ಷಮೆ, ಕರುಣೆಯ ದಯೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಲ್ಲಿ ಅನುಗ್ರಹಿಸು ಪ್ರಭುವ ಎಂಬುದಾಗಿ ನಾವೆಲ್ಲರೂ ಆತ್ಮೀಯರು ನನ್ನ ಜೊತೆಯಲ್ಲಿ ಈ ನೇರ ಪ್ರಸಾದದಲ್ಲಿ ಒಟ್ಟುಗೂಡಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿದ್ದೇವೆ ರಾಜ. ಯೇಸಯ್ಯ, ನೀನು ನಿನ್ನನ್ನು ತಗ್ಗಿಸಿಕೊಂಡು, 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ, ನೀನು ನಿನ್ನನ್ನು ತಗ್ಗಿಸಿಕೊಂಡು ನಿನ್ನ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖದರ್ಶನವನ್ನು ಹುಡುಕಿ ಪ್ರಾರ್ಥನೆ ಮಾಡೋದಾದರೆ ನಾನು ಪರಲೋಕದಿಂದ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಪಾಪಗಳನ್ನು ಕ್ಷಮಿಸಿ, ನಿಮ್ಮ ಅಲ್ಪಸಂಖ್ಯಾತರಾದ ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೇನೆ ಎಂಬುದಾಗಿ ಹೇಳಿದ್ದಾನೆ. ನಮ್ಮನ್ನು ನಾವು ತಗ್ಗಿಸ್ಕೊಳ್ತಾ ಇದ್ದೇವೆ ರಾಜ. ಕೆಟ್ಟ ನಡತೆಯನ್ನು ಬಿಟ್ಟು ನಿನ್ನ ಕಡೆ ತಿರುಗ್ತಾ ಇದ್ದೆ ರಾಜ. ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ಕೊಳ್ತೇನೆ. ಕೃಪಾಕನಿಕರಣ ದೇವರೇ, ನಿನಗೆ ವಂದನೆಗಳಿದೆ. ಸತ್ಯ ದೇವರು ಕರ್ತನೆ, ಎಲ್ಲ ಜನರಲ್ಲಿ ಕರ್ತನೆ ದೇವರ ರಾಜ್ಯದ ಈ ಸುವಾರ್ತೆ, ರಕ್ಷಣೆ ಸುವಾರ್ತೆ, ಬಿಡುಗಡೆ ಸುವಾರ್ತೆ, ಸಮಾಧಾನದ ಸುವಾರ್ತೆ ನಮ್ಮ ದೇಶದ ಎಲ್ಲ ಮನುಜರ ಹೃದಯಗಳನ್ನು ತುಂಬಿ ಅವರ ಜೀವನದಲ್ಲಿ ಶಾಂತಿ ಸಮಾಧಾನ ತರಬೇಕೆಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನ ರಕ್ಷಣೆಯ ಸಮಾಧಾನದ ಸಾಮ್ರಾಜ್ಯವು, ಆತನ ರಾಜ್ಯವು, ಆತನ ಪ್ರಭುತ್ವವು ಸ್ಥಾಪಿಸಲ್ಪಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ಒಂದು ವಾಕ್ಯವನ್ನು
ನಿನ್ನ ಎಲ್ಲ ಪ್ರಿಯ ಸ್ನೇಹಿತರಿಗೆ ನೀವು ಶೇರ್ ಮಾಡ್ತೀರಿ. ಯಾಕಂದರೆ ಆತ್ಮೀಯರಿಗೆ ಇದು ಬಹು ಬಲ ಕೊಡ್ತಕ್ಕಂಥ, ಯಾಕಂದರೆ ದೇಹ ಭಾಳ ಚೀಪ್ ಎಂಬುದಾಗಿ ತಿಳ್ಕೊಳ್ದೆ, ಇಲ್ಲ ನನ್ನ ಎಲ್ಲರ ದೇಹ ಭಾಳ ಅಮೂಲ್ಯವಾಗಿದೆ ಅನ್ನತಕ್ಕಂಥ ಸಂಗತಿಯನ್ನು, ಈ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾವು ಕರ್ತನಿಗಾಗಿ, ನಮಗಾಗಿ, ನಮ್ಮ ಮಕ್ಕಳಿಗಾಗಿ, ಸಮಾಜಕ್ಕಾಗಿ ಏನೋ ಒಂದು ಉದ್ಧಾರ ಕಾರ್ಯಗಳನ್ನು ಮಾಡೋಣ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ಪ್ರೈಸ್ ದ ಲಾರ್ಡ್ ಜೀಸಸ್. ಹಲ್ಲೆಲೂಯಾ.